ಬಸ್ಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 5ನೇ ಟೆಸ್ಟ್ ಮ್ಯಾಚ್ ಡೇ 1 ಪೋಸ್ಟ್ ಡೇ ಅನಾಲಿಸಿಸ್ಗೆ ಸ್ವಾಗತ. ಮಗ್ಗ ಇವತ್ತಿನ ಡೇ ಏನಾಯ್ತು, ಯಾರ ಪರವಾಗಿ ಹೋಯ್ತು ಸ್ಟ್ರೈಟ್ ಅವೇ ಹೇಳ್ತೀನಿ. ಇವತ್ತಿನ ಡೇ ಇಂಡಿಯಾಗೆ ಬರ್ಕಂಗ್ ಕೊಟ್ಬಿಡಿ ಗುರೋ ಶಿಸ್ತಾಗೆ. ಈ ಮ್ಯಾಚು ಯಾಕೋ ಇಂಡಿಯಾ ಕಡೆನೆ ತಿರ್ಗಾ ವಾಲ ತರ ಕಾಣಿಸ್ತಾ ಇದೆ. 4-1 ಸೀರೀಸ್ ಆಗೋ ಎಲ್ಲ ಲಕ್ಷಣಗಳು ಎದ್ದೆದ್ದು ಕಾಣಿಸ್ತಾ ಇದೆ. ಯಾಕಂದ್ರೆ ಡೇ 1 ಅಲ್ಲೇ ಕಂಪ್ಲೀಟ್ ಡಾಮಿನೇಷನ್ ನಮ್ಮ ಟೀಮ್ ಇಂಡಿಯಾ ಮಾಡಿದ್ದು. 218ಕ್ಕೆ ಆಲ್ ಔಟ್ ಮಾಡಿದ್ದು ಫಸ್ಟ್ ಇನ್ನಿಂಗ್ಸ್ ಅಲ್ಲೇ ಇಂಗ್ಲೆಂಡ್ ಅವ್ರನ್ನ. ಯಾವುದೇ ತರಹದ ಸುಳಿವು ಇರಲಿಲ್ಲ 218ಕ್ಕೆ ಇವ್ರು ಆಲ್ ಔಟ್ ಆಗ್ತಾರೆ ಅಂತ. ಯಾಕಂದ್ರೆ 137 ಫಾರ್ 2 ಇತ್ತು ಮಗ. 137 ಫಾರ್ 2 ಅಲ್ಲಿಂದ 100 ಇಲ್ಲ, ಅಷ್ಟು ಬೇಗ ಕೊಲ್ಯಾಪ್ಸ್ ಆಗಿದ್ದು. ಸೆಕೆಂಡ್ ಸೆಷನ್ ಹಾವಳಿ ಮಾಡಿದ್ದು ನಮ್ಮ ಟೀಮ್ ಇಂಡಿಯಾ. ಫಸ್ಟ್ ಸೆಷನ್ ಜಸ್ಟ್ ಅವ್ರು 2 ವಿಕೆಟ್ ಅಷ್ಟೇ ಕಳ್ಕೊಂಡಿದ್ದು, ಜೊತೆಗೆ 100 ಕೂಡ ಫಸ್ಟ್ ಸೆಷನಲ್ಲಿ ಹೊಡೆದಿದ್ರು. ಸೊ ಅಲ್ಲಿಂದ ಒಂಥರ ಆದಿ ತಪ್ಪಿದ್ರು ಅಂತ ಹೇಳ್ಬೇಕು ಇಂಗ್ಲೆಂಡ್ ಅವರು. ಫಸ್ಟ್ ಸೆಷನ್ ತರನೇ ಸೆಕೆಂಡ್ ಸೆಷನ್ ಆಡಿತ್ತು ಅಂತಂದಿದ್ರೆ ಕಾಂಪಿಟೇಷನ್ ಈ ಒಂದು ಮ್ಯಾಚಲ್ಲಿ ಕೊಡಬಹುದಾಗಿತ್ತು. ಈ ಮ್ಯಾಚ್ ಯಾಕೋ 1-sided ಮ್ಯಾಚ್ ಆಗೋ ಲಕ್ಷಣಗಳು ಕಾಣಿಸ್ತಿದೆ. ಬಟ್ ಟೆಸ್ಟ್ ಮ್ಯಾಚ್ನ ನಾವು ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ಒಂದು ದಿನ ಬ್ಯಾಕ್ ಫೈರ್ ಆದರೂ ಆಗ್ಬಿಡ್ಬೋದು, ನಮ್ಮ ಇಂಡಿಯಾಗೆ ಆದರೂ ಆಗ್ಬಿಡ್ಬೋದು. ನಾಳೆ ಫಸ್ಟ್ ಸೆಷನ್ ಕಂಪ್ಲೀಟ್ ಏನಾದ್ರು ಬ್ಯಾಕ್ ಫೈರ್ ಆಗೋಗ್ಬಿಟ್ಟು ಎಲ್ಲ ಆಲ್ ಔಟ್ ಆಗೋಗ್ಬಿಟ್ವಿ ಅಂತ ಇನ್ ಕೇಸ್ ಹೇಳ್ತಾ ಇರೋದು. ಅವಾಗ ನಾವೇ ಬ್ಯಾಕ್ ಫುಟ್ ಉಳ್ಕೊಂಡ್ಬಿಡ್ಬೋದು, ಗೊತ್ತಿಲ್ಲ, ಏನು ಬೇಕಾದ್ರೂ ಆಗ್ಬೋದು. ಟೆಸ್ಟ್ ಮ್ಯಾಚ್ ನಾವು ಜಡ್ಜ್ ಮಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ 2 ಇನ್ನಿಂಗ್ಸು ಇರೋದ್ರಿಂದ. ಸೊ ಓಕೆ, ಇವತ್ತು ಮಿಂಚಿದು ಕುಲ್ದೀಪ್ ಅಣ್ಣಗರು. ಇವತ್ತು ಕುಲ್ದೀಪ್ ಯಾದವ್ದು ಮತ್ತೆ ಅಶ್ವಿನ್ ಅವರ ಒಂದು ಕಾಂಬಿನೇಷನ್ ಇದೆ, ಸಿಕ್ಕಾಪಟ್ಟೆ ಸೈಕಾಗಿ ವರ್ಕೌಟ್ ಆಯಿತು. 5 ವಿಕೆಟ್ ಇದ್ದು ಕುಲ್ದೀಪ್ ಯಾದವ್, 4 ವಿಕೆಟ್ ಎತ್ತಿದ್ದು ಅಶ್ವಿನ್ ಅವ್ರು ಆಗಿರ್ಬೋದು. ಬಟ್ ಇವ್ರು ಆಲ್ ಔಟ್ ಆದಂಥ ಟೈಮಲ್ಲಿ ಬಾಲ್ ಹಿಡ್ಕೊಂಡು ನೀನೇ ಹೋಗ್ಬೇಕು ಗುರು ಅಂತ ಕುಲ್ದೀಪ್ ಯಾದವ್ 5-4 ಎತ್ತಿದ್ರು ಕೂಡ ಅಶ್ವಿನ್ ಅವ್ರಿಗೆ ಕೊಟ್ಟರು ಬಾಲ್ನ ಫಸ್ಟು. ಆಮೇಲೆ ಅಶ್ವಿನ್ ಅವ್ರು ಇಲ್ಲ ಗುರು, ನೀನು 5-4 ಎತ್ತಿದ್ಯಾ, ನಾನು 100th ಮ್ಯಾಚ್ ಆಡ್ತಾ ಇರ್ಬೋದು, ಬಟ್ ನಾನು ಇನ್ನೊಂದು ಇನ್ನಿಂಗ್ಸಲ್ಲಿ 5-4 ಎತ್ಬಿಟ್ಟು ನಾನು ತಗೊಂಡು ಹೋಗ್ತೀನಿ ಬಾಲ, ತಲೆ ಕೆಡ್ಸ್ಕೊಂಡಿದ್ದಕ್ಕೆ ಹೋಗ್ಬೇಡ, ಇದು ಫಸ್ಟ್ ಇನ್ನಿಂಗ್ಸ್ ಅಷ್ಟೇನೆ ಅಂತ ಬಾಲ್ನ ಕುಲ್ದೀಪ್ ಯಾದವ್ ಕೈಲಿ ಕೊಟ್ಟು, ನೀನೇ ಗುರು ಮೇನ್ 5 ವಿಕೆಟ್ ಎತ್ತಿರೋದು, ನಾನು ಲಾಸ್ಟ್ 4 ವಿಕೆಟ್ ಇದ್ದೀನಿ ಅಷ್ಟೇ ಅಂತ ಅವ್ರಿಗೆ ಕೊಟ್ಟಲ್ಲ. ಇದಂತೂ ಮೆಚ್ಕೋಬೇಕು ರವಿಚಂದ್ರನ್ ಅಶ್ವಿನ್ ಅವ್ರದ್ದು. ಅವ್ರದ್ದು 100th ಮ್ಯಾಚ್ ಅಂತ ಇವ್ರು ಕೊಡೋಕೋದು, ಇವ್ರದ್ದು ಕೂಡ ಮೆಚ್ಕೊಬೇಕು. ಕ್ಯಾರೆಕ್ಟರ್ ನೋಡಿ ಯಾವ ಥರ ಇದೆ ಅಂತ. ಒಂಥರ ಜಾವಿಯಲ್ ನೇಚರ್ ಇದೆಯಲ್ಲ, ಒಂದು ಬಾಂಡಿಂಗ್ ಇದೆಯಲ್ಲ, ಒಂದು ಫ್ರೆಂಡ್ಶಿಪ್ ಇದೆಯಲ್ಲ, ಅದು ಇವತ್ತು ನಮ್ಮ ಇಂಡಿಯನ್ ಟೀಮಲ್ಲಿ ಎದ್ದೆದ್ದು ಕಾಣಿಸ್ತು ಮಗ. ಓಪನಿಂಗ್ ಪಾರ್ಟ್ನರ್ಶಿಪ್ ಏನೋ ಒಂದು 60+ ಪಾರ್ಟ್ನರ್ಶಿಪ್ ಬೆನ್ ಡಕೆಟ್ ಮತ್ತೆ ಕ್ರೌಲಿಯಿಂದ ಚೆನ್ನಾಗೇನೆ ಬರುತ್ತೆ. ಆಮೇಲೆ ಬೆನ್ ಡಕೆಟ್ ಅವರು ಇಲ್ಲಾಗವರು ನಾನು ಟುಕು ಕಲ್ಲಾಡ, ನಾನು ಮೇಲ್ಗಡೆ ಆಕಾಶಕ್ಕೇನೆ ಎಣೆ ಹಾಕ್ತೀನಿ ಅಂತ ಲಾಫ್ಟೆಡ್ ಶಾಟ್ ಹೊಡಿಯಕ್ಕೆ ಹೋಗಿದ್ರು ಕುಲ್ದೀಪ್ ಯಾದವ್ ಅವರಿಗೆ. ಸಖತ್ ಕ್ಯಾಚ್ ಮಾತ್ರ ಶುಭ್ಮನ್ ಗಿಲ್ ಹಿಡಿದಿದ್ದು ಮಾತ್ರ. ಸೊ ಅದೊಂದು ಆ ವಿಕೆಟ್ನ ಶುಭ್ಮನ್ ಗಿಲ್ಗೆ ಕೊಟ್ಬಿಡ್ಬೇಕಂದ್ರೆ ಹಿಂದೆ ಹೋಗ್ಬಿಟ್ಟು ಹಿಡ್ದಂಥ ಕ್ಯಾಚ್, ಮಸ್ತ್ ಕ್ಯಾಚ್ ಅದಂತೂ. ಸೊ ಬೆನ್ ಡಕೆಟ್ ಹೋಗ್ತಾ ಇದ್ದಂಗೆನೇ ಈ ಕಡೆಯಿಂದ ಆಲಿವ್ ಪಾಪ್ ಅವ್ರು ಬಂದರು. ಆಲಿವ್ ಪಾಪ್ ಕೂಡ ಏನೋ ಅಷ್ಟೊಂದೇನು ಆಡೋಕ್ಕಾಗಲಿ, ಇವತ್ತು ಒಂಥರ ಕ್ಲೂಲೆಸ್ ಆಗೋಗ್ಬಿಟ್ರು, ಸ್ಟಂಪ್ ಆಗೋಗ್ಬಿಟ್ರು. ಅಲ್ಲಿ ಮುಂದೆ ಬಂದು ನುಗ್ಗಿ ಇಕ್ಕಕ್ಕೆ ಹೋಗಿದ್ರು, ನುಗ್ಗಿ ಇಕ್ಕಿಸ್ಕೊಂಡ್ರು ಅಲ್ಲಿ ಸ್ಟಂಪ್ನ ಜುರಾಲ್ ಕೈಲಿ. ಕುಲ್ದೀಪ್ ಯಾದವ್ 4 ವಿಕೆಟ್, ಸ್ಟಾರ್ಟಿಂಗ್ 4 ವಿಕೆಟ್ ಎತ್ತಿದ್ದೇನೆ ಅವರು. ಇವತ್ತು ಒಂಥರ ನಾವು ಡಾಮಿನೇಟ್ ಮಾಡೋದಕ್ಕೆ ಮೇನ್ ಕಾರಣ ಯಾರು ಅಂತ, ಅಶ್ವಿನ್ 4 ವಿಕೆಟ್ ಎತ್ತಿರ್ಬೋದು, ಬಟ್ ಮೇನ್ ವಿಕೆಟ್ಸ್ಗಳನ್ನೆಲ್ಲ ಎತ್ತಿದ್ದು ಕುಲ್ದೀಪ್ ಯಾದವ್ ಅವರು. ಟೋಟಲಾಗಿ 5 ವಿಕೆಟ್ಸ್ನ ಎತ್ತಿದ್ದಾರೆ. ಬೆನ್ ಸ್ಟೋಕ್ಸ್ ನೋಡ್ರೆ ಹಂಗೆ ಕಚ್ಕೊಂಡ್ಬಿಡ್ತಾರೆ. ಬಟ್ ಕ್ರಾವ್ಲಿಗೆ ಆಗ್ತಂತ ಬಾಲ್ ಏನಿದೆ, ಕ್ರಾವ್ಲಿ ಇನ್ಫ್ಯಾಕ್ಟ್ ಮುಂಚೆನೇ ಔಟ್ ಆಗಬೇಕಾಗಿತ್ತು. ಸರ್ಫರಾಜ್ ಖಾನ್ ಇನ್ಫ್ಯಾಕ್ಟ್ ಸೆಕೆಂಡ್ ಸೆಷನ್ ಸ್ಟಾರ್ಟಿಂಗ್ ಅಲ್ಲಿ ಸರ್ಫರಾಜ್ ಖಾನ್ ಅವರು ಪಾಪ ಹಿಂಟ್ ಕೊಡ್ತಾರೆ ರೋಹಿತ್ ಶರ್ಮಾ ಅವ್ರಿಗೆ, ಇಲ್ಲಾಗರು ಇದು ಕ್ಯಾಚ್ ಔಟ್ ಆಗಿದೆ, ಅದು ಬ್ಯಾಟ್ ಎಡ್ಜ್ ಆಗಿದೆ, ಜುರಾಲಿಗೆ ಬಿಟ್ಬಿಟ್ಟು ಸ್ಲಿಪ್ಪಲ್ಲಿ ಹಿಡಿದಿರ್ಬೋದು ನೀನು, ಆದರೂ ಇದು ಬ್ಯಾಟ್ ಎಡ್ಜ್ ಆಗಿದೆ, ಕಾಲಿಗೆಲ್ಲ ಸೌರಿರೋದು ಅಂತ ಸರ್ಫರಾಜ್ ಖಾನ್ ರೋಹಿತ್ ಶರ್ಮಾಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಪಕ್ಕ ರಿವ್ಯೂ ತಗೋ DRSನ ಅಂತ. ಬಟ್ ರೋಹಿತ್ ಶರ್ಮಾ DRSನ ತಗೊಂಡಿಲ್ಲ. ಅಲ್ಲಿ ಕ್ರಾವ್ಲಿ ಅವರು 50+ ಅಲ್ಲೇ ಔಟ್ ಆಗಬೇಕಾಗಿರೋದು. 79 ರನ್ಸ್ವರೆಗೂ ಹೋಯ್ತು. 50+ ಅಲ್ಲೇ ಔಟ್ ಆಗಿರೋ ಸರ್ಫರಾಜ್ ಖಾನ್ ಏನಾದ್ರು ನಂಬಿಟ್ಟು ರಿವ್ಯೂ ತಗೊಂಡಿತ್ತು, DRSನ ತಗೊಂಡಿತ್ತು ಅಂದರೆ. ಬಟ್ ಇರಲಿ ಪರವಾಗಿಲ್ಲ, ನಮಗೂ ರನ್ ಬೇಕಲ್ವ ಸ್ವಲ್ಪ ಹೊಡೆಯೋದಕ್ಕೆ. ಸೊ ಆ ಒಂದು ರಿವ್ಯೂ ಸಿಕ್ಕಾಪಟ್ಟೆ ಒಂಥರ ಫನ್ನಿ ಆಗಿತ್ತು. ಸರ್ಫರಾಜ್ ಖಾನ್ ನಾನು ಹೇಳ್ದೆ ಔಟು ಅಂತ ಅಂತಿದ್ರು. DRS ನೋಡುವಾಗ ಗೊತ್ತಾಯ್ತು ಅದು ಎಡ್ಜ್ ಆಗಿತ್ತು ಅಂತ. ಸರ್ಫರಾಜ್ ಖಾನ್ನ ಮೆಚ್ಕೋಬೇಕು, ಯಾಕಂದರೆ ಅವರೇ ರಿವ್ಯೂ ತಗೋ ಅಂತ ಹೇಳಿದ್ದು, ಬಟ್ ತಗೊಳ್ಳಿಲ್ಲ ಅಷ್ಟೇ ರೋಹಿತ್ ಶರ್ಮಾ ಅವರು. ಅದೊಂದು ಬ್ಯಾಡ್ ಡಿಸಿಷನ್ ಅಂತ ಹೇಳಬೇಕು ರೋಹಿತ್ ಶರ್ಮಾ ಅವರಿಂದ. ಸ್ವಲ್ಪ ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಪ್ಲೇಯರು ಅದನ್ನು ಏನಾದ್ರು ತಗೊಬೇಕು, ಅಣ್ಣನಿಗೆ ತಗೋಬೇಕು. ಬಟ್ ಸರ್ಫರಾಜ್ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ ಅಂತ ಅದಕ್ಕೋಸ್ಕರ ತಗೊಳೋದಕ್ಕೆ ಹೋಗಲಿಲ್ಲ. ಓಕೆ, ಇವಾಗ ಅದ್ರ ಒಂದ್ರ ಬಗ್ಗೆನೇ ಡ್ರ್ಯಾಗ್ ಮಾಡೋದು ಬೇಕಾಗಿಲ್ಲ. 79 ಕ್ರೂಷಿಯಲ್ ರನ್ಸ್ನ ಹೊಡೆದ್ರು. ಒಂದು ಚಾನ್ಸ್ ಸಿಕ್ಕಿದ್ರಿಂದ ಕ್ರಾವ್ಲಿ ಅವರು ಆ ಬಾಲ್ ಹಾಕ್ತಾರೆ ಮಗ ಕುಲ್ದೀಪ್ ಯಾದವ್ ಅವರು. ಆಫ್ ಸ್ಟಂಪ್ಗಿಂತ ಈಚೆಗಡೆ ಬಿದ್ದುಬಿಟ್ಟು ಟಾಪ್ ಆಫ್ ದ ಲೆಗ್ ಸ್ಟಂಪಿಗೆ ಹೊಡೆಯುತ್ತೆ ಹೋಗ್ಬಿಟ್ಟು ಬಾಲ್. ಅದಂತೂ ಒಂಥರ ನೆಕ್ಸ್ಟ್ ಲೆವೆಲ್ ಬಾಲ್ ಅಂತ ಹೇಳಬೇಕು. ಸಖತ್ ಬೌಲಿಂಗ್, ಒಬ್ಬ ಲೆಫ್ಟ್ ಆರ್ಮ್ ಸ್ಪಿನ್ನರಿಂದ. ಸೊ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ನಾವು. ಅದಂತೂ ಒಂಥರ ಬಾಲ್ ಆಫ್ ದ ಡೇ. ಆಮೇಲೆ ರವೀಂದ್ರ ಜಡೇಜಾ ಅವ್ರಿಗೆ ಕಚ್ಕೊಂಡಿದ್ದು, ಇವರು ಜೋ ರೂಟ್ ಅವ್ರು ಕಚ್ಕೊಂಡಿದ್ದು, ಅವರು ಕೂಡ LBW ಅವರು. ಆಮೇಲೆ ಸ್ಟೋಕ್ಸ್ ಅವರು ಕಚ್ಕೊಂಡಿದ್ದು ಕುಲ್ದೀಪ್ ಯಾದವ್ ಅವರಿಗೆ. ಮತ್ತೆ ಬೇರ್ಸ್ಟ್ ಅವರು ಕೂಡ ಕ್ಯಾಚ್ ಔಟ್ ಆದ್ರು. ಅವರು ಸ್ವಲ್ಪ ಅಗ್ರೆಸಿವ್ ರೋಲ್ನ ನಿಭಾಯಿಸಕ್ಕೆ ಅಂತ ಬಂದರು, ಅದನ್ನ ಕನ್ವರ್ಟ್ ಮಾಡೋಕ್ಕಾಗಿಲ್ಲ, ಅವರು ಕೂಡ ಕ್ಯಾಚ್ ಔಟ್ ಆದರು. ಸೊ ಟೋಟಲ್ ಆಗಿ ಓವರ್ ಆಲ್ ಆಗಿ ಕುಲ್ದೀಪ್ ಯಾದವ್ಗೆ ಕ್ರೆಡಿಟ್ ಕೊಡಬೇಕು ಮಗ. ಯಾಕಂದರೆ ಮೈನ್ ಕ್ರೂಷಿಯಲ್ 5 ವಿಕೆಟ್ನ ಟಾಪಲ್ಲಿ ಎತ್ತಿರೋದನ್ನು
ಅವರೇನೆ. ಆಮೇಲೆ ಅಶ್ವಿನ್ ಅವರು ಕೆಳಗಡೆ ಎಲ್ಲ ನಿಭಾಯಿಸ್ಕೊಂಡು 4 ವಿಕೆಟ್ ಟಕ 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 ಅಂತ ಎತ್ತಿದ್ರು. ಇವತ್ತು ಫಸ್ಟ್ ಸೆಷನಲ್ಲಿ 100 ರನ್ ಬಂತು. ಸೆಕೆಂಡ್ ಸೆಷನಲ್ಲಿ ಇವ್ರು ಹೊಡೆದಿದ್ದು 94 ರನ್ನು. ಸೆಕೆಂಡ್ ಸೆಷನ್ 6 ವಿಕೆಟ್ನ ಕಳ್ಕೊಂಡ್ರು, ಫಸ್ಟ್ ಸೆಷನ್ 2 ವಿಕೆಟ್ನ ಕಳ್ಕೊಂಡ್ರೆ ಟೋಟಲ್ ಆಗಿ 218 ರನ್ಗೆ ಥರ್ಡ್ ಸೆಷನ್ ಸ್ಟಾರ್ಟಿಂಗಲ್ಲೇ ಉಡಾಯಿಸ್ಕೊಂಡ್ರು. ನಮ್ಮ ಟೀಮ್ ಇಂಡಿಯಾ ಥರ್ಡ್ ಸೆಷನ್ ಸ್ಟಾರ್ಟಿಂಗಲ್ಲೇ ಬ್ಯಾಟಿಂಗ್ ಬಂದರೆ ಇವ್ರು ಸ್ಟಾರ್ಟಿಂಗಲ್ಲೇ ಉಡಾಯಿಸ್ಕೊಂಡು ವಿತಿನ್ 5-6 ಓವರ್ಸಲ್ಲೇ ಉಡಾಯಿಸ್ಕೊಂಡ್ಬಿಟ್ರು. ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗ್ ಬಂದ್ಬಿಟ್ಟು 135 ರನ್ನ ಸ್ಕೋರ್ ಮಾಡಿದೆ, 1 ವಿಕೆಟ್ನ ಕಳ್ಕೊಂಡು ಒಂದೇ ಸೆಷನಲ್ಲಿ. ಇವತ್ತು ಎಲ್ಲ ಸೆಷನು ನಮ್ಮ ಇಂಡಿಯಾ ಕಡೆನೇ ಆಗಿದೆ ಅಂತ ಹೇಳ್ಬೇಕು. ಹಂಗೆ ನೋಡೋಕೆ ಒಂದು ಸ್ವಲ್ಪ ಫಸ್ಟ್ ಸೆಷನು ಒಂಥರ ನ್ಯೂಟ್ರಲ್ ಸೆಷನ್ ಅಂತ ಹೇಳ್ಬೇಕು. ಯಾಕಂದರೆ 100 ರನ್ ಬಂದಿತ್ತು, 2 ವಿಕೆಟ್ ಅಷ್ಟೇ ಕಳ್ಕೊಂಡಿದ್ದು, ಅದೊಂಥರ ನ್ಯೂಟ್ರಲ್ ಸೆಷನು. ಸೆಕೆಂಡ್ ಮತ್ತು ಥರ್ಡ್ ಸೆಷನ್, ಸೆಕೆಂಡ್ ಸೆಷನ್ ಅಂತೂ ಒಂಥರ ಹಾವಳಿ ಕಂಪ್ಲೀಟ್ಲಿ ಇಂಡಿಯಾ ಕೊಟ್ಬಿಡ್ಬೇಕಾದ್ರೆ 94 ರನ್ಸು ಅಷ್ಟೊಂದೇನು ಬಂದಿಲ್ಲ, ಜೊತೆಗೆ 6 ವಿಕೆಟ್ ಗಾನ್ ಕೇಸ್ ಆಗೋಗ್ಬಿಡ್ತಲ್ಲಿ. ಬ್ಯಾಟಿಂಗ್ ಅಲ್ಲಿ ಯಶಸ್ವಿ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾ ಬೆಂಕಿ ಸ್ಟಾರ್ಟ್ ನ ಕೊಟ್ಟರು. ಜೈಸ್ವಾಲ್ ಹಾಕೊಂಡು ಒಂಥರ ಅಗ್ರೆಸಿವ್ ರೋಲ್ ನ ನಿಭಾಯಿಸೋ 6 ಮೇಲೆ 6 ಸಿಗ್ತಾ ಇದ್ರಲ್ಲಿ, ಒಂಥರ ODI ರೇಂಜಿಗೆ ಆಡ್ತಾ ಇದ್ರು. ರೋಹಿತ್ ಶರ್ಮಾ ಕೂಡ ಸಕ್ಕತ್ ಶಾರ್ಟ್ ಮಾರ್ಕ್ವಡಿಗೆ 151 km/h ಒಂದು ಬಾಲ್ ಹಾಕ್ತಾರೆ, ಶಾರ್ಟ್ ಬಾಲ್ ರಮ್ಮನ ಕೊಡ್ತಾರೆ ಒಂದು 6. ಅದಂತೂ ಒಂಥರ 6 ಆಫ್ ದ ಡೇ ಅಂತ ಹೇಳ್ಬೇಕು. ರೋಹಿತ್ ಶರ್ಮಾ ಕೂಡ ಇವಾಗ 50 ಹೊಡೆದ್ಬಿಟ್ಟು ಆಡ್ತಾ ಇದ್ದಾರೆ. ಶುಭ್ಮನ್ ಗಿಲ್ಲು ಇನ್ನೊಂದು 2 ಬಾಲ್ ಮಿಕ್ಕಿತ್ತು. ಆಕ್ಚುಲಿ ಲಾಸ್ಟ್ ಓವರು ಡೇ ಎಂಡ್ ಆಗುವಂಥ ಟೈಮಲ್ಲಿ 2 ಬಾಲ್ ಮಿಕ್ಕಿದಾಗ ಎಲ್ಲ ಒಳಗಡೆ ಸರ್ಕಲ್ ಒಳಗಡೆ ಕರ್ಕೊಂಬಂದೆ ಇಲ್ಲ ಟುಕು ಆಡ್ತಾರೆ ಅಂತ ಅನ್ಕೊಂಡಿದ್ರೆ 6ನೇ ಹೊಡೆದ್ಬಿಡೋದಾಗ ಅವರು ಶುಭ್ಮನ್ಗೆ ಆ ಒಂದು ಫಿಯರ್ಲೆಸ್ ಅಪ್ರೋಚ್ನ ತೋರಿಸಿಲ್ಲ. ಇದನ್ನ ಮೆಚ್ಕೊಬೇಕು. ಸ್ಟಾಕ್ಸು ಕೂಡ ಕ್ಲಾಪ್ಸ್ ಹೊಡಿತಾ ಇದ್ರು ಆ 6ನ ನೋಡ್ಬಿಟ್ಟು. 2 ಬಾಲ್ ಮಿಕ್ಕಿದೆಲ್ಲ ಗುರು, 6 ಹೊಡಿತಿದ್ದೆಲ್ಲ, ನಾಳೆ ಆಡೋದಕ್ಕೆ ಆಸೆ ಇಲ್ವಾ ಅನ್ನೋ ಥರ ಇತ್ತದು. ಸೊ ಓಕೆ, ಅಂತೂ ಇಂತೂ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರು ನಮ್ಮ ಟೀಮ್ ಇಂಡಿಯಾ. ಶುಭ್ಮನ್ ಗಿಲ್ ಮಸ್ತಾಗಿ ಆಡ್ತಾರೆ, ರೋಹಿತ್ ಶರ್ಮಾ ಕೂಡ ಸಖತ್ತಾಗಿ ಆಡ್ತಾರೆ. ಜೈಸ್ವಾಲು ದಾಖಲೆನ ಬರೆದ್ಬಿಟ್ಟಿದಾರಲ್ಲ ಗುರು, ಫಾಸ್ಟೆಸ್ಟ್ ಇಂಡಿಯನ್ ಆಗ್ತಾರೆ. 1000 ರನ್ಸ್ನ ಟೆಸ್ಟಲ್ಲಿ ಕಂಪ್ಲೀಟ್ ಮಾಡಬೇಕು. ಜಸ್ಟ್ 9 ಮ್ಯಾಚ್ನ ತಗೊಂಡಿದ್ದಾರೆ ಅಷ್ಟೇ ಅವರು. 9 ಮ್ಯಾಚಲ್ಲಿ ಯಾರು ಕೂಡ ಕಂಪ್ಲೀಟ್ ಮಾಡಿಲ್ಲ. ಜೈಸ್ವಾಲ್ ಅಂತೂ ಒಂಥರ ದಾಖಲೆ ಮೇಲೆ ದಾಖಲೆನ ಬರೀತಾರೆ. ಜೊತೆಗೆ ಇನ್ನೊಂದು ದಾಖಲೆ ಮಾಡಿರೋ ಜೈಸ್ವಾಲ್ ಏನು ಅಂತಂದ್ರೆ 9 ಇನ್ನಿಂಗ್ಸ್ ಆಡಿದ್ದಾರೆ, ಇನ್ನೂ 1 ಇನ್ನಿಂಗ್ಸ್ ಬಾಕಿ ಇದೆ. ಹೈಯೆಸ್ಟ್ ರನ್ಸು ಬೈ ಅನ್ ಇಂಡಿಯನ್ ಪ್ಲೇಯರು ಇಂಗ್ಲೆಂಡ್ ಮೇಲೆ ಒಂದು ಟೆಸ್ಟ್ ಸೀರೀಸಲ್ಲಿ. ಯಾಕಂದರೆ ಇದು 5 ಮ್ಯಾಚ್ ಟೆಸ್ಟ್ ಸೀರೀಸ್, ಯೂಶಲಿ ಎಲ್ಲ 4 ಮ್ಯಾಚ್ 3 ಮ್ಯಾಚ್ ಈ ಥರ ಎಲ್ಲ ನೋಡಿದ್ದೀವಿ. ಬಟ್ 5 ಮ್ಯಾಚ್ ಟೆಸ್ಟ್ ಸೀರೀಸ್ ಆಗಿರೋದ್ರಿಂದ ಅವರಿಗೆ ಒಂದು ಎಕ್ಸ್ಟ್ರಾ ಇನ್ನಿಂಗ್ಸ್ ಕೂಡ ಸಿಕ್ಕಿದೆ. ವಿರಾಟ್ ಕೊಹ್ಲಿ ಅವರ ದಾಖಲೆನ ಬ್ರೇಕ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಲಾಸ್ಟು 8 ಇನ್ನಿಂಗ್ಸಲ್ಲಿ 655 ರನ್ ಹೊಡೆದಿದ್ರು. ಇವರು ಇವಾಗ 9 ಇನ್ನಿಂಗ್ಸಲ್ಲಿ 656 ರನ್ ಹೊಡೆಯೋದ್ರ ಮೂಲಕ ವಿರಾಟ್ ಕೊಹ್ಲಿ ಅವರ ದಾಖಲೆನ ಬ್ರೇಕ್ ಮಾಡಿದರೆ ಮುಂದೆ ನುಗ್ಗಿದ್ದಾರೆ ಮಗ. ಸೊ ಇವ್ರಿಗೆ ಒಂದು ಇನ್ನಿಂಗ್ಸ್ ಎಕ್ಸ್ಟ್ರಾ ಸಿಕ್ಕಿದೆ, ಇನ್ನೂ ಒಂದು ಇನ್ನಿಂಗ್ಸ್ ಕೂಡ ಎಕ್ಸ್ಟ್ರಾ ಸಿಗುತ್ತೆ, ಒಂದು ಮ್ಯಾಚೇ ಎಕ್ಸ್ಟ್ರಾ ಸಿಕ್ಬಿಡುತ್ತೆ. ಸೊ ಅದನ್ನು ಆಬ್ವಿಯಸ್ಲಿ ದಾಖಲೆನ ಬ್ರೇಕ್ ಮಾಡಿದ್ರೆ. ಬಟ್ ಮಸ್ತು ಸೀರೀಸ್ ಅಂತೂ ಆಗಿದೆ ಜೈಸ್ವಾಲ್ಗಂತೂ. ಸೊ ನೀವೇನಂತೀರಾ? ಡೇ 1 ಆದಮೇಲೆ ನನ್ನ ಪ್ರಕಾರ ಇದು ಒಂಥರ 1 ಸೈಡ್ ಮ್ಯಾಚ್. ಸಿಕ್ಕಾಪಟ್ಟೆ 95% ಇಂಡಿಯಾ, 5% ಅಷ್ಟೇ ಇಂಗ್ಲೆಂಡ್ ಸರ್ವೈವಲಲ್ಲಿ ಇರೋದು ಈ ಒಂದು ಮ್ಯಾಚಲ್ಲಿ. 95% ಇಂಡಿಯಾ ಕಡೆನೇ ಇದೆ ಮ್ಯಾಚು. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ನೋಡೋಣ ಡೇ 2 ಏನಾಗುತ್ತೆ ಅಂತ. ಬಾ.